ಒಂದೆರಡು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪಿಸಲಿಕ್ಕೆ ಬಯಸ್ತೇನೆ. ಈ ಪ್ರಶಸ್ತಿ ಅಥವಾ ಪುರಸ್ಕಾರ ಏನು, ನಮ್ಮ ಜಿಲ್ಲೆಗೆ ಒಂದು ಪುರಸ್ಕಾರ. ಇದಕ್ಕೆ ಕಟ್ಟ ಕಡೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಒಬ್ಬ ಪಂಪ್ ಆಪರೇಟರ್ ಸಿಕ್ಕಿರ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ಇತಿಹಾಸ ಕೂಡ. ಒಂದು ಮತ್ತು ಮೂರನೇ ವಿಚಾರ ಅಂತ ಹೇಳಿದ್ರೆ, ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ನಮ್ಮ ಆ ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಧ್ಯಕ್ಷರನ್ನ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು ರೀತಿಯಲ್ಲಿ ಅಂತಕ್ಕಂಥ ಒಂದು ಸಲಹೆಯನ್ನು ಅವರು ನಮಗೆ ಕೊಟ್ಟು ಶ್ರೀಯುತ ಜಯರಾಮ್ ಶಾಲೆಯ ಮಾಜಿ ಅಧ್ಯಕ್ಷ ಶ್ರೀ ಅವರಿಗೆ ಹಾಗೆ ಹೇಳಬೇಕು. ನಾವು ಅವರನ್ನೊಂದು ಆದಷ್ಟು ಬೇಗನೆ ಅರೆಸ್ಟ್ ಮಾಡಬೇಕು ಅಂತ ನಾವು ಈ ಜಿಲ್ಲಾ ಪಂಚಾಯತ್ ನಮ್ಮ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಮಾಡಬೇಕು. ಕಠಿಣವಾದ ಶಿಕ್ಷೆಯನ್ನು ಅವರಿಗೆ ಕೊಡಬೇಕು. ಹಾಗೆ ಇನ್ನು ಯಾರು ಅಂತಹ ಒಂದು ಕೆಲಸವನ್ನು ಮಾಡದಂತಹ ಶಿಕ್ಷೆ ಅವರಿಗೆ ಕೊಡಬೇಕು ಅಂತ ನಾನು ತಮ್ಮ ಹತ್ರ ಈ ಒಂದು ವಿಷಯವನ್ನು ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ಮಂಡಿಸಬೇಕಂತ ಹೇಳ್ತೇನೆ. ಪ್ರತಿಭಟನೆಯನ್ನು ಪೂರಕವಾಗಿ ಇವತ್ತು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅಂತ ಅನ್ನುವ ಒಂದು ವಿಷಯವನ್ನು ನಾವಿವತ್ತು ಪ್ರಸ್ತಾಪ ಮಾಡಲೇಬೇಕಾಗಿದೆ. ಅದರೊಂದಿಗೆ ನಾವಿವತ್ತು ಮಹಿಳೆಯರಾಗಿ ಮಾತೆಯರಾಗಿ ನಾವು ಹೆಣ್ಮಕ್ಳನ್ನ ಇರುವುದೇ ಬೇಡ ಅಂತ ಒಂದು ಮಟ್ಟಕ್ಕೆ ನಾವಿವತ್ತು ಬಂದಿದ್ದೇವೆ. ಇದನ್ನು ಕಠಿಣವಾಗಿ ಅವರಿಗೆ ಶಿಕ್ಷೆ ಆಗುವವರೆಗೆ ಬಿಡಬಾರ್ದು ಅನ್ನುವ ಒಂದು ಮನವಿಯನ್ನು ಕೂಡ ನಾವಿವತ್ತು ಮಹಿಳೆಯರಾಗಿ ಸೂಚಿಸ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಸಾಮಾನ್ಯ ಜನರು ಕೂಡ ನಾವು ಖಂಡಿಸ್ತೇವೆ ಸಮಗ್ರವಾಗಿ. ಇದರಲ್ಲಿ ಯಾವ ಒಂದು ವ್ಯತ್ಯಾಸ ಕೂಡ ಇಲ್ಲ. ನಮ್ಮ ಜಿಲ್ಲೆ ಪ್ರಜ್ಞಾವಂತ ಜಿಲ್ಲೆ, ವಿದ್ಯಾವಂತ ಜಿಲ್ಲೆ. ಇಲ್ಲಿ ಇಂಥ ಕೃತ್ಯಗಳು ಇನ್ನೂ ಮರುಕಳಿಸ್ದಂಗೆ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವ ಒಂದು ಮತ್ತೆ ಆದಷ್ಟು ಬೇಗ ತಪ್ಪಿಗೆ ಹಿಡಿದು ಶಿಕ್ಷೆ ಕೊಡಬೇಕು. ಇಲ್ಲದಿದ್ರೆ ಮತ್ತಷ್ಟು ಪ್ರೇರಣೆ ಸಿಕ್ಕಂತಾಗುತ್ತೆ. ನಾಗರಿಕರು ಇವತ್ತು ಈ ದೇಶದಾದ್ಯಂತ ಜನರು ಕೇವಲ ಅಲ್ಲಿಯವರಲ್ಲ, ಎಲ್ಲ ಪ್ರವಾಸಿಗರು ಎಲ್ಲರೂ ಕೂಡ ಸುಮಾರು 5,000ಕ್ಕಿಂತ ಮಿಕ್ಕಿದ ಜನರು ಇವತ್ತು ತಕ್ಷಣ ನೀವು ನಿಮ್ಮ ಮಾಹಿತಿಯನ್ನು ಅವರಿಗೆ ಕೊಡಬೇಕು. ಅವರು ಕೂಡಲೇ ಎಲ್ಲ PDO-ಅವರಿಗೆ ಮಾಹಿತಿ ಕೊಡಬೇಕು. ಮತ್ತೆ ದಿನಕ್ಕೊಂದೊಂದು ಅಪ್ಡೇಟ್ ಆಗ್ತಾ ಇರ್ತದೆ, ಅದು ಅಲ್ಲಿ ಬಿಡಕ್ಕೆ ಹೋಗುದಿಲ್ಲ. ಅತ್ಯಂತ ಅರ್ಥ ಆಗ್ತದೆ. ಯಾವಾಗ ಮಾತಾಡೋರು ಕಾಯಂ ಗುರುವರು ನೋಡಿ, ಇದು ಕಾರ್ಕಳ ಇವು, ಕುಂದಾಪುರ ಇವು, ಉಡುಪಿ ಇವು ಪ್ರಶ್ನೆ ಎಲ್ಲ ಇದೆ. ಇಡೀ ಜಿಲ್ಲೆಯಲ್ಲಿ ಪಡಿತರ ಚೀಟಿಯ ಸಮಸ್ಯೆಗಳ ಬಗ್ಗೆ ಮಾತಾಡಿ ಹೊರತು ಆ ಇವು ಏನು ಹೇಳ್ತಾರೆ, ಈ ಕಪ್ಪಿನ ಅದೆಲ್ಲ ಅಗತ್ಯ ಇಲ್ಲ. ಇಡೀ ಜಿಲ್ಲೆಯಲ್ಲಿ ಒಂದೇ ಬೇರೆ ಬೇರೆ ತಾಲೂಕಿನ ಬೇರೆ ಬೇರೆ ಸಮಸ್ಯೆ ಇದೆ. ನಾವೊಂದು ರಿವ್ಯೂ ಮೀಟಿಂಗ್ ಮಾಡಿದ್ದೇವೆ, ಅವರು ಪೇಪರ್ ಮಾಡ್ಬೋದು. ನೀವು ನಿಜವಾಗಿ ಆದರೆ CO ಹೇಳಿ ಪಂಚಾಯತ್ ಮೂಲಕ ಏನು ಮಾಡ್ಬೋದು, ಏನು ಪರಿಹಾರ ಮಾಡ್ಬೋದು, ನಮ್ಮ ಅಡಿಯಲ್ಲಿ ಬರ್ತದಲ್ವ.